ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದ್ಯಾ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ? ಅಕ್ಟೋಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಬದಲಾವಣೆ ಬಹುತೇಕ ಫಿಕ್ಸ್ ಅನ್ನಲಾಗ್ತದೆ. ಅಲ್ಲಿ ತನಕ ಯಾಕೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಿದೆ. ಹಾಗಾದ್ರೆ ಅದೆಲ್ಲವೂ ಆದ್ಮೇಲೆ ಡಿ ಕೆ ಶಿ ಬದಲಾವಣೆ ಆಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿತಾರಾ? ಸ್ಥಳೀಯ ಸಂಸ್ಥೆ ಚುನಾವಣೆಯವರೆಗೂ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರ? ಸತೀಶ್ ಜಾರಕಿಹೊಳಿಗೂ ಇದೇ ವಿಚಾರವನ್ನ ಡಿ ಕೆ ಶಿ ತಿಳಿಸಿದಾರಂತೆ. ಹೀಗಾಗಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಅಂತ ಮೊನ್ನೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರು. ಆ ಲಘು ಹೇಳಿಕೆ ರಾಜಕೀಯ ಚರ್ಚೆಗಳಿಗೆ ಕಾರಣವಾಗಿತ್ತು. ಬಟ್ ಹೌದು ಅಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೈಕಮಾಂಡ್ ಸೂಚನೆ ಸಿಗ್ತಾ ಇದ್ದಂತೆ ಮುಕ್ತವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್. ತೀವ್ರ ಕುತೂಹಲ ಕೆರಳಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ. ಹಾಗಾದ್ರೆ ಈ ಕಡೆ ಪವರ್ ಶೇರಿಂಗೂ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇರೆಯವ್ರಿಗೆ ಹೋದ್ರೆ ಡಿಸಿಎಂ ಆಗಿ ಮಾತ್ರ ಉಳ್ಕೋತಾರಾ? ಏನಾಗುತ್ತೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದು? ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದೆ, ಅದನ್ನೇ ಮುಂಚೆ ಹೇಳ್ದಾಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಿದ್ದಾವೆ, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳಿದ್ದಾವೆ. ಇವೆಲ್ಲವೂ ಮುಗಿಬೇಕು. ಏಕ್ದಮ್ ಒಂದು ಆ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನ ಅಂದ್ರೆ ಏರ್ದಾಗಿಂದಲೂ ಕೂಡ ಅದ್ಭುತವಾಗಿ ಪಕ್ಷ ಸಂಘಟನೆ ಕೆಲಸ ಮಾಡ್ಕೊಂಡ್ ಬಂದ್ರು, ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂದ್ರು. ಸೊ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆಲ್ಬೇಕು ಅಂದ್ರೂ ಡಿ ಕೆ ಶಿವಕುಮಾರ್ ಅಗತ್ಯ ಕಾಂಗ್ರೆಸ್ಗಿದೆ. ಹಾಗಾದ್ರೆ ಇದನ್ನ ಮುಗಿದ ಮೇಲೆ ಸ್ಥಾನ ಬದಲಾಯಿಸ್ತಾರಾ? ಬೇರೆ ಯಾರಿಗಾದ್ರೂ ಕೊಡ್ತಾರಾ?